ಜಿಯೋಗ್ರಫಿ ರಿಲೇಟೆಡ್ ಒಳಗಡೆ ಅದ್ರ ಒಳಗಡೆ ಒಂದು ಸೋಲಾರ್ ಸಿಸ್ಟಮ್ ಅಂತ ಹೇಳಿ ಬರ್ತದಲ್ಲ, ಈ ಸೋಲಾರ್ ಸಿಸ್ಟಮ್ ಮೇಲೆ ಸಾಕಷ್ಟು ಏನಾಗದವಪ್ಪ ಅಂದ್ರೆ ಕ್ವಶನ್ಸ್ಗಳನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಕೇಳಿದಾರೆ. ಇಲ್ಲೊಂದು ಸಿಂಪಲ್ ಅನಿಸ್ತಿರ್ಬೋದು, ಇವಕ್ಕನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ, ನೋಡ್ಕೊತ ಬರ್ರಿ. ಪ್ರಕಾಶಮಾನವಾದ ಗ್ರಹ ಯಾವುದು ಅಂತ ಕ್ವಶನ್ಸ್ ಇದೆ. ಪ್ರಕಾಶಮಾನವಾದ ಗ್ರಹ ಅಂದ್ರೆ ಒಂದೇ, ಬೆಳ್ಳೆ ಚುಕ್ಕಿ ಅಂದ್ರೆ ಒಂದೇ, ಸಂಜೆ ಚುಕ್ಕಿ ಅಂದ್ರೆ ಒಂದೇ, ರೈತನ ಮಿತ್ರ ಗ್ರಹ ಅಂತ ಕರೀತಾರೆ. ಈ ತರ ಸಾಕಷ್ಟು ಹೆಸರಿನಿಂದ ಗುರುತಿಸಿಕೊಳ್ಳುವ ಗ್ರಹನೇ ಯಾವುದಪ್ಪ ಅಂದ್ರೆ ನಾವು ಶುಕ್ರ ಗ್ರಹ ಅಥವಾ ಹೊಳೆಯುವ ಗ್ರಹ ಅಂತ ಕೂಡ ಇದನ್ನ ನಾವು ಕರಿತೇವೆ. ಹಾಗಾದ್ರೆ ಗುರು ಗ್ರಹ ಅತ್ಯಂತ ದೊಡ್ಡದಾದ ಗ್ರಹ ಅಂತೇಳಿ ನಾವು ಇದನ್ನ ಸೌರಮಂಡಲದಲ್ಲಿ ಕರಿತೀವಿ. ಅತಿ ಹೆಚ್ಚು ಉಪಗ್ರಹಗಳನ್ನ ಹೊಂದಿದೆ ಅಂತ ಹೇಳ್ತಾರೆ. ಜೊತೆಗೆ ಅತ್ಯಂತ ದೊಡ್ಡದಾದ ಗ್ಯಾನಿಮಡ ಅಂತೇಳಿ ಉಪಗ್ರಹಗಳನ್ನು ಕೂಡ ಅದು ಹೊಂದಿದೆ. ಇನ್ನು ಮಂಗಳ ಗ್ರಹನ ಅಂಗಾರಕ ಗ್ರಹ ಅಂತ ಕರೀತಾರೆ. ಮಂಗಳ ಗ್ರಹ ಕೆಂಪಾಗಿರಲು ಕಾರಣ ಏನಂತ ಕ್ವಶನ್ಸ್ ನ ಕೇಳ್ತಾರೆ. ಅಲ್ಲಿ ಪರಸ್ ಆಕ್ಸೈಡ್ ಇರುವುದಂತ ಮಂಗಳ ಗ್ರಹ ಕೆಂಪಾಗಿರುತ್ತೆ. ಇನ್ನು ಬುಧ ಗ್ರಹ ಅತ್ಯಂತ ಚಿಕ್ಕದಾದ ಗ್ರಹ. ಈ ತರ ಗ್ರಹಗಳ ಮೇಲೆ ಸಾಕಷ್ಟು ಕ್ವಶನ್ಸ್ ಗಳನ್ನ ಕೇಳ್ತಿರ್ತಾನೆ. ಬುಧ ಗ್ರಹಗಳಿಗೆ ಏನಿಲ್ಲಪ್ಪ ಅಂದ್ರೆ ಉಪಗ್ರಹಗಳಿಲ್ಲ. ವೈಗೋಸ್ ಮತ್ತು ಡಿಮೋಸ್